ಇದು ದಾಸನ ಅಭಿಮಾನಿಗಳಿಗೆ ಖುಷಿಯ ಕೊಡುವಂಥ ಸುದ್ದಿ. ಹೊಸ ವರ್ಷದಂದೇ ಸೆಲೆಬ್ರಿಟೀಸ್ಗೆ ಗುಡ್ ನ್ಯೂಸ್ ಕೊಟ್ಟ ದಚ್ಚು. ಹೊಸ ವರ್ಷದಂದೇ ಚಿತ್ರರಂಗಕ್ಕೆ ನಟ ದರ್ಶನ್ ರೀ ಎಂಟ್ರಿ ಕೊಡ್ತಿದ್ದಾರೆ. ದರ್ಶನ್ ಅಭಿಮಾನಿಗಳಿಗೆ ಒಂದು ಹೊಸ ವರ್ಷದ ದಿನ ಹೊಸ ಸುದ್ದಿ ಮತ್ತು ಖುಷಿ ಸುದ್ದಿಯನ್ನು ದರ್ಶನ್ ಕೊಡ್ತಿದ್ದಾರೆ. ಮತ್ತೆ ಸಿನಿಮಾ ಅಂದರೆ ಈಗ ಏನೋ ಒಂದು 6 ತಿಂಗಳು ಅವರು ಜೈಲಿನಲ್ಲಿದ್ದರು. ಅದಾದ ನಂತರ ಆಚೆ ಬಂದ ನಂತರದಲ್ಲಿ ಈಗ ವರ್ಷದ ಮೊದಲನೇ ದಿನವೇ ಕೆಲಸವನ್ನು ಶುರು ಮಾಡಿದ್ದಾರೆ. ಶೂಟಿಂಗ್ ಅಖಾಡಕ್ಕೆ ಚಾಲೆಂಜಿಂಗ್ ಸ್ಟಾರ್ ಖಡಕ್ ಎಂಟ್ರಿ. ಹೊಸ ವರ್ಷದ ದಿನವೇ ಕೆಲಸ ಪ್ರಾರಂಭ ಮಾಡಿದ್ದಾರೆ ನಟ ದರ್ಶನ್. ಫ್ರೀಡಮ್ ಟಿವಿಯಲ್ಲಿ ಡಿ ಬಾಸ್ ಕುರಿತು ಎಕ್ಸ್ಕ್ಲೂಸಿವ್ ಸ್ಟೋರಿ ಬರ್ತಾ ಇದೆ. ಹೊಸ ವರ್ಷದ ಮೊದಲನೇ ದಿನ 2025ರ ಮೊದಲ ದಿನ ಏನು ಡಿ ಬಾಸ್ ಅಭಿಮಾನಿಗಳಿಗೆ ಒಂದು ಉತ್ತಮ ಸುದ್ದಿ, ಖುಷಿ ಸುದ್ದಿ ಸಿಗ್ತಾ ಇದೆ. ಏನಂತಂದರೆ ಮತ್ತೆ ಶೂಟಿಂಗ್ ಇವತ್ತಿಂದ ಚಾಲೆಂಜಿಂಗ್ ಸ್ಟಾರ್ ಶುರು ಮಾಡಿದ್ದಾರೆ. ಬೆನ್ನು ನೋವು, ಜೈಲಿನ ಒಂದು ವಾಸ, ಕಾನೂನಿನ ಹೋರಾಟ ಅವೆಲ್ಲ ನಂತರದಲ್ಲಿ ಈಗ ಮತ್ತೆ ಡಿ ಬಾಸ್ ಮತ್ತೆ ಏನು ಅಖಾಡಕ್ಕೆ ಇಳಿದಿದ್ದಾರೆ. ಡೆವಿಲ್ ಅಖಾಡಕ್ಕೆ ಖಡಕ್ ಎಂಟ್ರಿ ಕೊಟ್ಟ ಕರುನಾಡ ಕಾಟೇರ. ಡೆವಿಲ್ ಡಬ್ಬಿಂಗ್ನಲ್ಲಿ ಪಾಲ್ಗೊಂಡ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಡೆವಿಲ್ ಏನಿದೆ ಅದರ ಡಬ್ಬಿಂಗ್ ಈಗ ಏನು ಅರ್ಧ ಚಿತ್ರೀಕರಣ ಮುಗಿದಿತ್ತು. ಈಗ ಡಬ್ಬಿಂಗ್ ಆರಂಭವಾಗಿದೆ. 50% ಈಗಾಗಲೇ ಡೆವಿಲ್ ಶೂಟಿಂಗ್ ಮುಗಿದೋಗಿದೆ. ಆ 50% ಏನಾಗಿದೆ ಅದರ ಡಬ್ಬಿಂಗಿಗೆ ಈಗಾಗಲೇ ಏನೋ ದರ್ಶನ್ ಸ್ಟಾರ್ಟ್ ಮಾಡಿದ್ದಾರೆ. ಶೂಟಿಂಗ್ ಮುಗಿದಿರೋ ಭಾಗಗಳ ಡಬ್ಬಿಂಗ್ ಕಾರ್ಯದಲ್ಲಿ ನಟ ದರ್ಶನ್ ತೊಡಗಿಕೊಂಡಿದ್ದಾರೆ. 1 ಗಂಟೆ ಡಬ್ಬಿಂಗ್ ಕಾರ್ಯದಲ್ಲಿ ವರ್ಷದ ಮೊದಲನೇ ದಿನ ಶುಭಾರಂಭ ಮಾಡಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಅವರು ಅಂದ್ಕೊಂಡಿರ್ತಾರೆ ಅನಿಸುತ್ತೆ, ವರ್ಷದ ಮೊದಲನೇ ದಿನ 2024 ಭಾಳ ಕಹಿಯ ವರ್ಷ. ಆದರೆ 2025 ವರ್ಷದ ಮೊದಲ ದಿನವೇ ಕೆಲಸವನ್ನು ಮಾಡುವ ಮೂಲಕ ಹೊಸ ಒಂದು ಶುಭಾರಂಭ ಮಾಡೋಣ. ಎಂಡ್ ಆ್ಯಂಡ್ ದ ನ್ಯೂ ಬಿಗಿನಿಂಗ್ ಅಂತ ಹೇಳ್ತೀವಿ ನಾವು. ಆ ಥರದಲ್ಲಿ ಏನೋ ಒಂದು ಹಳೆಯ ಕಲೆಗಳನ್ನು ಬಿಟ್ಟು ಹೊಸ ಒಂದು ಹುರುಪಿನಿಂದ ಒಂದು ಹೊಸ ವರ್ಷವನ್ನು ಶುರು ಮಾಡೋಣ ಅಂತ ಡೆವಿಲ್ ಡಬ್ಬಿಂಗಿಗೆ ಏನೋ ಮುನ್ನುಡಿಯನ್ನು ಕೊಟ್ಟಿದ್ದಾರೆ ದರ್ಶನ್ ಅವರು. 50% ಏನೋ ಒಂದು ಚಿತ್ರೀಕರಣ ಮುಗಿದಿತ್ತು. ನಿರ್ಮಾಪಕರು, ನಿರ್ದೇಶಕರು, ಇಡೀ ಚಿತ್ರತಂಡ ಭಾಳ ತಲೆನೋವಾಗತ್ತೆ, ಏನು ಮಾಡೋದಪ್ಪ, ದುಡ್ಡು ಹಾಕ್ಬಿಟ್ಟಿದ್ದೀವಿ, ಈಗ ಜೈಲಲ್ಲಿದ್ದಾರೆ ಅಂತ ಭಾಳ ಬೇಜಾರು ಮಾಡ್ಕೊಂಡಿದ್ರು. ಅಂದರೆ ದುಡ್ಡು ಹಾಕಿದವ್ರ ಸಂಕಷ್ಟ ಹಾಕಿದವ್ರಿಗೆ ಗೊತ್ತು. ಆದರೆ ಈಗ ಆಚೆ ಬಂದ ತಕ್ಷಣ ಅವ್ರ ಕಮಿಟ್ಮೆಂಟ್ ಏನಿದೆ, ಹೌದು ನಾನು ಒಪ್ಕೊಂಡಿರೋದು ನಾನು ಮಾಡಿದ್ದೀನಿ, ಈಗ ಖಂಡಿತವಾಗ್ಲೂ ನಾನು ಏನೋ ನೀವು ದುಡ್ಡು ಹಾಕಿದ್ದೀರ ನನ್ನನ್ನು ನಂಬಿ ನಾನು ಕೆಲಸ ಮಾಡಿಕೊಡ್ತೀನಿ ಅಂತ ದರ್ಶನ್ ವರ್ಷದ ಮೊದಲನೇ ದಿನವೇ ಡಬ್ಬಿಂಗ್ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಸೊ 1 ಅವರ್ ಆಲ್ರೆಡಿ ಡಬ್ಬಿಂಗ್ ಮಾಡಿದ್ದಾರೆ. ಸೊ ಅಂದರೆ 50% ಏನು ಚಿತ್ರೀಕರಣ ಆಗಿತ್ತು, ಆ ಚಿತ್ರೀಕರಣ ಆಗಿರೋದನ್ನು ಈಗ ಆಲ್ರೆಡಿ ಏನು ಡಬ್ಬಿಂಗ್ ಶುರುವಾಗಿದೆ. ಹೊಸ ವರ್ಷದಂದು ಕಡ್ಡಾಯವಾಗಿ ಶೂಟಿಂಗ್ನಲ್ಲಿ ಪಾಲ್ಗೊಳ್ತಾ ಇದ್ದರು ದರ್ಶನ್. ಇದೇನು ಮೊದಲನೇ ಟೈಮಲ್ಲ. ಹೊಸ ವರ್ಷದಂದು ರಜೆ ತೆಗೆದುಕೊಳ್ಳಲು ಇಷ್ಟಪಡ್ತಾ ಇರಲಿಲ್ಲ ಬಾಕ್ಸ್ ಆಫೀಸ್ ಸುಲ್ತಾನ್. ನ್ಯೂ ಇಯರ್ ದಿನ ಶೂಟಿಂಗ್ನಲ್ಲಿ ಯಾವಾಗಲೂ ತೊಡ್ಕೊಳ್ತಾ ಇದ್ರು. ಅಂದರೆ ವರ್ಷದ ಮೊದಲನೇ ದಿನ ಏನು ಮಾಡ್ತೀವಿ ಅದು ಕೊನೆಯವರೆಗೂ ಇರುತ್ತೆ ಅಂತ ಅನ್ನುವಂಥ ಕೆಲವು ನಂಬಿಕೆಗಳಿರ್ತವೆ. ಅದೇ ರೀತಿಯಲ್ಲಿ ಈ ಹಿಂದೆ ಸಂದರ್ಶನವೊಂದರಲ್ಲಿ ಕೂಡ ಈ ಒಂದು ಹೇಳಿಕೆಯನ್ನು ನೀಡಿದರು ಚಾಲೆಂಜಿಂಗ್ ಸ್ಟಾರ್. ಈ ಬಾರಿ ಅನಾರೋಗ್ಯದ ಕಾರಣಗಳಿಂದ ಶೂಟಿಂಗ್ನಲ್ಲಿ ಭಾಗವಹಿಸೋಕ್ಕೆ ಆಗ್ತಾಯಿಲ್ಲ. ಅಂದರೆ ಅವ್ರಿಗೆ ಬ್ಯಾಕ್ ಪೇನ್ ಇದೆ, ಸ್ವಲ್ಪ ಅನಾರೋಗ್ಯ ಇದೆ, ಇನ್ನೂ ಅವರು ಚೇತರಿಕೆ ಆಗಬೇಕು. ಯಾಕೆ ಅಂತಂದರೆ ಜೈಲಿನಲ್ಲಿ 6 ತಿಂಗಳಿದ್ದರೆ ಯಾವುದೇ ವ್ಯಕ್ತಿಗಾದರೂ ಅದು ಸರ್ವೇ ಸಾಮಾನ್ಯವಾಗಿ ಕೆಲ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು ಬರ್ತವೆ. ಹೀಗಾಗಿ ಡಬ್ಬಿಂಗ್ ಮೂಲಕ ಸಿನಿಮಾಗೆ ಕೆಲಸದಲ್ಲಿ ಮತ್ತೆ ಬ್ಯುಸಿಯಾಗಿದ್ದಾರೆ ದರ್ಶನ್. ನ್ಯೂ ಇಯರ್ ದಿನ ನಾನು ಯಾವುದೇ ಇದಕ್ಕೂ ನಾನು ಯಾವತ್ತೂ ಏನೋ ವರ್ಷದ ಮೊದಲನೇ ದಿನ ನಾನು ರಜೆ ತಗೊಳ್ಳಲ್ಲ, ಖಂಡಿತವಾಗ್ಲೂ ನಾನು ಕೆಲಸ ಮಾಡ್ತೀನಿ ಅಂತ ಒಂದು ಸಂದರ್ಶನದಲ್ಲೂ ಕೂಡ ಈ ಹಿಂದೆ ಹೇಳ್ಕೊಂಡಿದ್ರು ಅವರು. ಈ ಬಾರಿ ಶೂಟಿಂಗ್ ಮಾಡೋಕ್ಕಾಗ್ತಾ ಇಲ್ಲ, ಆದ್ರೂ ಚಿತ್ರದ ಕೆಲಸವನ್ನು ಮಾಡ್ತೀನಿ ಅಂತ ಅವರು ಡಬ್ಬಿಂಗಿಗೆ ಏನೋ ಮುಂದಾಗಿದ್ದಾರೆ. ಆಲ್ರೆಡಿ 1 ತಾಸು ಅವರು ಡಬ್ಬಿಂಗ್ ಕೂಡ ಮಾಡಿದ್ದಾರೆ. ವರ್ಷದ ಮೊದಲನೇ ದಿನ ಡಬ್ಬಿಂಗ್ ಮಾಡೋದ್ರಿಂದ ಅಂದರೆ ಅವರ ಏನೋ ಒಂದು ವಾಡಿಕೆಯಂತೆ ಅವ್ರದ್ದೊಂದು ಏನೋ ಒಂದು ಸಂಪ್ರದಾಯ ಏನಿದೆ, ವರ್ಷದ ಮೊದಲನೇ ದಿನ ಕೆಲಸ ಮಾಡ್ತೀನಿ ನಾನು
ವರ್ಷದ ಮೊದಲ ಹೇಗಿರುತ್ತೆ ಅದು ಕಡೆ ತನಕ ಹಾಗೆ ಇರುತ್ತೆ ಅಂತ ನಂಬಿಕೆ ಅವರಲ್ಲಿದೆ. ಸೊ ಈ ಬಾರಿ ಶೂಟಿಂಗ್ನಲ್ಲಿ ಭಾಗಿಯಾಗೋಕ್ಕಾಗಲ್ಲ. ಒಂದು ಬೆನ್ನೋವು ಅದು ಬೇರೆ ರೀತಿ. ಆದರೆ ಈ ಡೆವಿಲ್ ಸಿನಿಮಾದಲ್ಲಿ ಅವರ ದೇಹಾಕಾರ ಏನಿತ್ತು ಗೊತ್ತಿಲ್ಲ. ಅರ್ಧ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟ್ರಿಗೆ ಒಂದು ಫಿಸಿಕನ್ನು ಕೂಡ ಮೇಂಟೈನ್ ಮಾಡಬೇಕಾಗತ್ತೆ. ಜೈಲಿನಲ್ಲಿದ್ದರು ಅವರು, ಆ ಫಿಸಿಕನ್ನು ಅವ್ರು ಮೇಂಟೈನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಆಚೆ ಬಂದು ಕೇವಲ ವಾರಗಳಾಗಿದೆ. ಸೊ ಹೀಗಿದ್ದಾಗ ಅವ್ರು ಮತ್ತೆ ಆ ಒಂದು ಫಿಟ್ನೆಸ್ಗೆ ಬರಬೇಕಾಗತ್ತೆ, ಆ ಕ್ಯಾರೆಕ್ಟರ್ಗೆ ತಕ್ಕಂತೆ ಬರಬೇಕಾಗತ್ತೆ. ಅವರು ತಿಂಗಳಾಂತ್ಯದಲ್ಲಿ ಡೆವಿಲ್ ಶೂಟಿಂಗ್ನಲ್ಲಿ ಭಾಗಿಯಾಗ್ತಾರಾ? ಫಿಸಿಯೋಥೆರಪಿ ಮುಗಿತಿದ್ದಂತೆ ಶೂಟಿಂಗ್ನಲ್ಲಿ ದರ್ಶನ್ ಹಾಜರಾಗ್ತಾರೆ ಅಂತ ಒಂದು ಮಾತು ಕೇಳಿಬರ್ತಾ ಇದೆ. ಬೆನ್ನು ನೋವಿಗೆ ಫಿಸಿಯೋಥೆರಪಿ ಚಿಕಿತ್ಸೆ ಪಡಿತಾ ಇದ್ದಾರೆ ಈಗ ಚಾಲೆಂಜಿಂಗ್ ಸ್ಟಾರ್. ಜನವರಿ ಅಥವಾ ಫೆಬ್ರವರಿಯಲ್ಲಿ ಶೂಟಿಂಗ್ನಲ್ಲಿ ಪಾಲ್ಗೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ಫ್ರೀಡಮ್ ಟಿವಿಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆಪ್ತ ಮೂಲಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ ಈ ಮಂತ್ ಎಂಡಲ್ಲಿ ಅಥವಾ ನೆಕ್ಸ್ಟ್ ಮಂತ್ ಮೊದಲ ವಾರದಲ್ಲಿ ಭಾಗಿಯಾಗ್ತಾರೆ. ಫಿಸಿಯೋಥೆರಪಿ ತಗೋತಾ ಇದ್ದಾರೆ. ಆ ಫಿಸಿಯೋಥೆರಪಿ ಮುಗಿದ ತಕ್ಷಣದಲ್ಲಿ ಏನು ಒಂದು ಚಿತ್ರೀಕರಣದಲ್ಲೂ ಕೂಡ ಅವ್ರು ಭಾಗಿಯಾಗ್ತಾರೆ. ಬೆನ್ನು ನೋವಿದೆ ಅವ್ರಿಗೆ, ಆ ಕಾರಣದಿಂದ ಅವ್ರಿಗೆ ಏನು ಶೂಟಿಂಗಲ್ಲಿ ಭಾಗಿಯಾಗಕ್ಕಾಗ್ತಾ ಇಲ್ಲ ಅಂತ. ಸೊ ಬೆನ್ನು ನೋವಿದೆ ಅವ್ರಿಗೆ. ಆದರೆ ಬೆನ್ನು ನೋವಿದ್ರೂ ಕೂಡ ವರ್ಷದ ಮೊದಲನೇ ದಿನ ಕೆಲಸ ಮಾಡಿಬಿಡ್ಬೇಕಪ್ಪ ಅಂತ ಅವ್ರದ್ದೇನಿತ್ತು ಅದೇ ರೀತಿಯಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಸೊ ಅಂದರೆ ಏನು ಜನವರಿ ಎಂಡ್ ಅಂದರೆ ಈ ಮಂತಿನ ಒಂದು ಎಂಡ್ ಇರ್ಬೋದು, ಅಥವಾ ಫೆಬ್ರವರಿ ಮೊದಲ ವಾರ ಅಥವಾ ಎರಡನೇ ವಾರ ಅವರ ಬೆನ್ನಿನ ಆರೋಗ್ಯ ಹೇಗಿರುತ್ತೆ ಅದರ ನಂತರದಲ್ಲಿ ಅವರು ಫಿಸಿಕಲಿ ಕೂಡ ಫಿಟ್ ಆಗಬೇಕಾಗತ್ತೆ. ಏನಂತಂದರೆ ಈಗ ಯಾವುದೇ ಒಂದು ಕ್ಯಾರೆಕ್ಟರ್ಗೆ ಆ ಕ್ಯಾರೆಕ್ಟರ್ಗೆ ತಕ್ಕಂತೆ ಅವರ ಒಂದು ದೇಹ ಪ್ರಕೃತಿ ಕೂಡ ಅದಕ್ಕೆ ತಕ್ಕಂತೆ ಇರುತ್ತೆ. ಸೊ ಹೀಗಿರುವಾಗ ಅವರ ದೇಹ ಪ್ರಕೃತಿಗೆ ಏನು ಕ್ಯಾರೆಕ್ಟರ್ಗೆ ಸಂಬಂಧಪಟ್ಟಂತೆ ಅವರು ಏನು ವ್ಯಾಯಾಮಗಳನ್ನು ಮಾಡಿ ಅದಕ್ಕೆ ಸಿದ್ಧರಾಗಬೇಕಾಗತ್ತೆ. ಸೊ ಬೆನ್ನು ನೋವಿರುವ ಕಾರಣದಲ್ಲಿ ಅವರು ವೆಯ್ಟ್ ಲಿಫ್ಟ್ ಮಾಡೋಕ್ಕಾಗಲ್ಲ, ಡೆಡ್ ಲಿಫ್ಟ್ ಮಾಡೋಕ್ಕಾಗಲ್ಲ. ಸೊ ಅವ್ರು ಜಿಮ್ ಕೂಡ ಮಾಡೋದು ಕಷ್ಟ ಆಗುತ್ತೆ. ಸೊ ಹೀಗಿರುವಾಗ ಅವರು ಏನು ಮಾಡ್ತಾರೆ, ಈ ಒಂದು ಕಾರಣದಿಂದ ಅವರು ಏನು ಇದೇ ತಿಂಗಳ ಎಂಡಲ್ಲಿ ಅಥವಾ ಮುಂದಿನ ತಿಂಗಳಲ್ಲಿ ಅವರು ಮತ್ತೆ ಚಿತ್ರೀಕರಣಕ್ಕೆ ಭಾಗಿಯಾಗ್ತಾರೆ ಅಂತ ಅವರ ಆಪ್ತ ಮೂಲಗಳು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ.